ಅಪ್ರಾಪ್ತೆ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿದ ಆರೋಪದ ಮೇಲೆ ಸ್ವಾಮೀಜಿಯೊಬ್ಬರನ್ನ ಯಾದಗಿರಿ ಪೊಲೀಸರು ಬಂಧಿಸಿದ್ದಾರೆ. ಭಾಗ್ಯವಂತಿ ದೇವರ ಹೆಸರಿನಲ್ಲಿ ಮಠ ನಡೆಸುತ್ತಿದ್ದ ಅಣ್ಣಪ್ಪ ಸ್ವಾಮೀಜಿ ಎಂಬಾತನನ್ನ ದಸ್ತಗಿರಿ ಮಾಡಿದ್ದಾರೆ. ಆರೋಪಿಯು ಇಬ್ಬರು ಸಹೋದರಿಯರನ್ನ ಇರಿಸಿಕೊಂಡು ಮಠ ನಡೆಸ್ತಾ ಇದ್ದ. 16 ವರ್ಷದ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿದ್ದ. ಹೀಗಾಗಿ ಯಾದಗಿರಿ ಮಹಿಳಾ ಠಾಣೆಯಲ್ಲಿ ಈತನ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಬಾಗಲಕೋಟೆಯಲ್ಲೂ ಬೆಚ್ಚಿ ಬೀಳಿಸುವ ಕೃತ್ಯ ನಡೆದಿದೆ. ಮೂತ್ರ ವಿಸರ್ಜನೆಗೆಂದು ಹೋಗಿದ್ದ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಲಾಗಿದೆ. ಜಮಖಂಡಿಯಲ್ಲಿ 16 ವರ್ಷದ ಅಪ್ರಾಪ್ತಿಯನ್ನ ಹೊತ್ತೊಯ್ದು 26 ವರ್ಷದ ಯುವಕ ಕೃತ್ಯವೆಸಗಿದ್ದಾನೆ. ದೌರ್ಜನ್ಯಕ್ಕೊಳಗಾದ ಬಾಲಕಿಯನ್ನ ಚಿಕಿತ್ಸೆಗಾಗಿ ಜಮಖಂಡಿ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೊಪ್ಪಳದಲ್ಲಿ ಅಪ್ರಾಪ್ತೆ ಮೇಲೆ ಅತ್ಯಾಚಾರವೆಸಗಿ ವಿಡಿಯೋ ಹರಿಬಿಟ್ಟ ಆರೋಪದ ಅಡಿ 7 ಮಂದಿಯನ್ನ ಬಂಧಿಸಲಾಗಿದೆ. ಆರೋಪಿಯೊಬ್ಬ ಪ್ರೀತಿ ನೆಪದಲ್ಲಿ ಅಪ್ರಾಪ್ತೆಯ ಮೇಲೆ ಅತ್ಯಾಚಾರವೆಸಗಿ ವಿಡಿಯೋ ಮಾಡಿಟ್ಕೊಂಡಿದ್ದ. ಬಾಲಕಿಗೆ ವಿಡಿಯೋ ತೋರಿಸಿ ಲೈಂಗಿಕ ಕ್ರಿಯೆಗೆ ಸಹಕರಿಸುವಂತೆ ಆಗಾಗ್ಗೆ ಕಿರುಕುಳ ನೀಡುತ್ತಿದ್ದ. ಅಲ್ಲದೆ ಸ್ನೇಹಿತರೊಂದಿಗೆ ಕಿರಣ್ ವಿಡಿಯೋ ಹಂಚಿಕೊಂಡಿದ್ದ. ಲೈಂಗಿಕ ದೌರ್ಜನ್ಯಕ್ಕೊಳಗಾಗಿರುವ ಬಾಲಕಿ ಈಗ ಗರ್ಭಿಣಿಯಾಗಿದ್ದು, ಆಕೆ ನೀಡಿದ ದೂರಿನ ಮೇರೆಗೆ ಪೋಕ್ಸೋ ಪ್ರಕರಣದ ಅಡಿ ಕಿರಣ್ ಕುಮಾರ್ ತೊಂಡೆಹಾಳ, ಹರ್ಷ ಪೊಲೀಸ್ ಪಾಟೀಲ್, ರಮೇಶ್ ಮಲ್ಲಪ್ಪ, ಸಿದ್ದಲಿಂಗಪ್ಪ, ಕಿರಣ್ ಕುಮಾರ್, ಫಕೀರಪ್ಪ ಎಂಬುವರನ್ನ ಪೊಲೀಸರು ಬಂಧಿಸಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿರುವ ಕಬಿನಿ ಜಲಾಶಯದ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕುಸಿಯುತ್ತಿದೆ. ಎಚ್ಡಿ ಕೋಟೆ ತಾಲೂಕಿನ ಬೀಚನಹಳ್ಳಿ ಗ್ರಾಮದಲ್ಲಿರುವ ಕಬಿನಿ ಜಲಾಶಯದ ನೀರಿನ ಮಟ್ಟ ಈಗ 75 ಅಡಿಗೆ ಕುಸಿದಿದೆ. 9 ದಿನದಲ್ಲಿ ಸುಮಾರು 4 ಟಿಎಂಸಿ ನೀರು ಖಾಲಿಯಾಗಿದೆ. ಆಗಸ್ಟ್ 13ರಂದು ಕಬಿನಿ ಜಲಾಶಯದಲ್ಲಿ 82 ಅಡಿ ನೀರು ತುಂಬಿತ್ತು. ಇಂದು ಜಲಾಶಯದ ನೀರಿನ ಮಟ್ಟ 75 ಅಡಿಗೆ ಕುಸಿದಿದೆ. 19.52 ಟಿಎಂಸಿ ಸಾಮರ್ಥ್ಯದ ಡ್ಯಾಂನಲ್ಲಿ ಸದ್ಯಕ್ಕೆ 14.57 ಟಿಎಂಸಿ ನೀರಿದೆ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕು ಆಸ್ಪತ್ರೆಯ ಪಾಳುಬಿದ್ದ ಕಟ್ಟಡದಲ್ಲಿ ಲಕ್ಷ ಬೆಲೆ ಬಾಳುವ ಔಷಧಿ ಪತ್ತೆಯಾಗಿದೆ. ಕಮಿಷನ್ ಆಸೆಗೆ ಬಿದ್ದ ವೈದ್ಯರು ಬಡ ರೋಗಿಗಳಿಗೆ ಔಷಧಿಯನ್ನ ಹಂಚದೆ ಹಾಳು ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಕಮಿಷನ್ಗೋಸ್ಕರ ವೈದ್ಯರು ಚೀಟಿ ಬರೆದುಕೊಟ್ಟ ಹಿನ್ನೆಲೆಯಲ್ಲಿ ಸರ್ಕಾರ ವಿತರಿಸಿದ ಲಕ್ಷಾಂತರ ರೂಪಾಯಿ ಔಷಧಿ ಮಣ್ಣು ಪಾಲಾಗಿದೆ. ತನಿಖೆಗೆ ಆಗ್ರಹಿಸಿರುವ ಸ್ಥಳೀಯರು ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಅಫ್ಜಲ್ಪುರ ಪಟ್ಟಣದಲ್ಲಿರ್ತಕ್ಕಂಥ ತಾಲೂಕು ಆಸ್ಪತ್ರೆಯ ಸ್ಥಿತಿ ನೀವು ನೋಡ್ಬೋದು. ಇಲ್ಲಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಸುಮಾರು ವರ್ಷಗಳಿಂದನೂ ಕೂಡ ಸರ್ಕಾರ ಉಚಿತವಾಗಿ ವಿತರಣೆ ಮಾಡಿದಂಥ ಟ್ಯಾಬ್ಲೆಟ್ಗಳು, ಔಷಧಿಗಳ ರಾಶಿಯೇ ಬಿದ್ದಿದೆ. ಯಾಕೆಂತಂದರೆ ಇವರು ನಿಜಕ್ಕೂ ಕೂಡ ಬಡ ರೋಗಿಗಳಿಗೆ ಏನು ಟ್ಯಾಬ್ಲೆಟು ಮತ್ತು ಇದನ್ನು ಸೇವೆಯನ್ನು ನೀಡಲಿಲ್ವಾ ಅಥವಾ ವಿತರಣೆ ಮಾಡಲಿಲ್ವಾ ಅನ್ನುವಂಥ ಒಂದು ಅನುಮಾನ ಮೂಡಿಸ್ತಾ ಇದೆ. ಅಫ್ಜಲ್ಪುರ ತಾಲೂಕು ಆಸ್ಪತ್ರೆ ಈ ಒಂದು ಏನು ಪಾಳು ಬಿದ್ದಂಥ ರೂಮ್ ಏನಿದೆ, ಆ ಪಾಳು ಬಿದ್ದಂಥ ರೂಮ್ನಲ್ಲಿ ಸಾಕಷ್ಟು ಅಂದರೆ ರಾಶಿಯಾಗಿ ಔಷಧಿ ಬಾಟ್ಲಿಗಳು ಬಿದ್ದಿರಬಹುದು. ಚಾಮರಾಜನಗರ ಜಿಲ್ಲೆಯ ಹನೂರ್ನಲ್ಲಿರುವ ಅರಣ್ಯ ವಸತಿ ಗೃಹ ಕಚೇರಿಗಳಿಗೆ ಬಿಗಿ ಭದ್ರತೆ ನೀಡಲಾಗಿದೆ. ಅರಣ್ಯ ಸಿಬ್ಬಂದಿಯ ಗುಂಡಿಗೆ 3 ಬಲಿಯಾಗಿದ್ದಕ್ಕೆ ಪ್ರತಿಕಾರವಾಗಿ ದುಷ್ಕರ್ಮಿಗಳು 8 ಕಳ್ಳಬೇಟೆ ತಡೆ ಶಿಬಿರ ಸ್ಫೋಟಿಸಿದ ಹಿನ್ನೆಲೆಯಲ್ಲಿ ಭದ್ರತೆ ಕೈಗೊಳ್ಳಲಾಗಿದೆ. ದುಷ್ಕರ್ಮಿಗಳ ನಿರಂತರ ದಾಳಿಯಿಂದ ಅರಣ್ಯ ಸಿಬ್ಬಂದಿ ಆತಂಕಗೊಂಡಿದ್ದು ಕಾಡಿನೊಳಗೆ ಬೀಟ್ಗೂ ತೆರಳಲು ಹಿಂದೇಟು ಹಾಕ್ತಿದ್ದಾರೆ. ಹೀಗಾಗಿ ಕಾವೇರಿ ವನ್ಯಜೀವಿ ಧಾಮ, ಮಲೆಮಹದೇಶ್ವರ ವನ್ಯಜೀವಿ ಧಾಮದ ವಸತಿ ಗೃಹ ಕಚೇರಿಗೆ ಭದ್ರತೆ ಒದಗಿಸಲಾಗಿದೆ. ಹನೂರು ಶೂಟೌಟ್ ಪ್ರಕರಣದ ತನಿಖೆಯ ವೇಳೆ ಮತ್ತೊಂದು ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಅರಣ್ಯ ಸಿಬ್ಬಂದಿಯ ಗುಂಡಿಗೆ 3 ಬಲಿಯಾದ ವಿಚಾರ ತಿಳಿಯುತ್ತಿದ್ದಂತೆ ನೂರಾರು ಮಂದಿ ಹನೂರು ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿದ್ರು. ಅರಣ್ಯ ಕಚೇರಿಗೆ ನುಗ್ಗಲು ಯತ್ನಿಸಿದ್ರು. ಪ್ರತಿಭಟನಾಕಾರರಿಗೆ ಗಂಗನದೊಡ್ಡಿ ಗ್ರಾಮದ ಕಾಡುಗಳ ಗೋವಿಂದ ಅಲಿಯಾಸ್ ಜೂನಿಯರ್ ವೀರಪ್ಪನ್ ಪ್ರಚೋದನೆ ನೀಡಿದ್ದ ಎಂಬ ವಿಚಾರ ಬಯಲಾಗಿದೆ. ವಿಷ ಹಾಕಿ ಹುಲಿ ಕೊಂದ ಕೇಸ್ನಲ್ಲಿ ಜೈಲು ಸೇರಿದ್ದ ಈ ಗೋವಿಂದ ಜಾಮೀನು ಪಡೆದು ಹೊರಬಂದಿದ್ದ. ಎನ್ಕೌಂಟರ್ಗೆ ಪ್ರತಿಕಾರವಾಗಿ ಗಲಾಟೆಗೆ ಪ್ರಚೋದಿಸಿದ್ದ ಎಂಬ ಮಾಹಿತಿ ರಿವೀಲಾಗಿದೆ. ಹಾವೇರಿಯ ಶಿಗ್ಗಾವಿಯಲ್ಲಿ ದೇವಸ್ಥಾನದ ಆವರಣದಲ್ಲಿ ಅನ್ಯಕೋಮಿನ ಯುವಕ ಮೂತ್ರ ವಿಸರ್ಜನೆ ಮಾಡಿದ ಆರೋಪ ಕೇಳಿಬಂದಿದೆ. ಟ್ಯಾಕ್ಸಿ ಸ್ಟ್ಯಾಂಡ್ ಬಳಿ ಇರುವ ಆಂಜನೇಯ ಬನ್ನಿ ಮಹಾಕಾಳಿ ದೇವಾಲಯದಲ್ಲಿ ಘಟನೆ ನಡೆದಿದೆ. ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳೀಯರು ಯುವಕನನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯುವಕನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದ ಹಿಂದೂಪರ ಕಾರ್ಯಕರ್ತರು ಆರೋಪಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು. ದೇವಸ್ಥಾನ ಇಲ್ಲಾಕ್ ಬಂದು ಏನು ಮಾಡಿದ್ದೆ, ಹೆಂಗ್ಯಾಕೆ ಮಾಡಿದ್ದೆ, ಇಲ್ಲಾಕ್ ಬಂದು ಇದು ಮಾಡಿದ್ದೆ. ಪ್ರೀತಿಸಿ ಮದುವೆಯಾಗಿ 2 ಮಕ್ಕಳಾದ ಬಳಿಕ ಗಂಡ ಕೈಕೊಟ್ಟಿದ್ದು ಪತ್ನಿ ಧರಣಿ ಕುಳಿತಿದ್ದಾಳೆ.
ರಾಯಚೂರಿನ ಪಟ್ಟಣದ ಗಡಿಯಾರ ಚೌಕ್ ಬಳಿಯ ರಾಜೇಂದ್ರ ಹಾರ್ಡ್ವೇರ್ ಅಂಗಡಿ ಮುಂದೆ ಯುವತಿ ಧರಣಿ ಕೂತಿದ್ದಾಳೆ. ಯುವತಿ ಅಮೃತ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುವಾಗ ದರ್ಶನ್ ಪರಿಚಯವಾಗಿತ್ತು. ಪರಿಚಯ ಪ್ರೀತಿಗೆ ತಿರುಗಿ ಕಳೆದ 5 ವರ್ಷಗಳ ಹಿಂದೆ ಅಮರೇಶ್ವರ ದೇಗುಲದಲ್ಲಿ ಈ ಜೋಡಿಗೆ ಮದುವೆಯಾಗಿತ್ತು. ಮದುವೆಯಾಗಿ 3 ವರ್ಷಗಳ ಬಳಿಕ ಇಬ್ಬರು ಮಕ್ಕಳಾದ ನಂತರ ದರ್ಶನ್ ಈಗ ಖ್ಯಾತಿ ತೆಗೆದಿದ್ದಾನೆ. ಪತ್ನಿ ಅಮೃತ ಹಾಗೂ ಮಕ್ಕಳನ್ನ ಹಟ್ಟಿ ಪಟ್ಟಣದಲ್ಲಿ ಬಿಟ್ಟು ಎಸ್ಕೇಪ್ ಆಗಿದ್ದಾನೆ. ಅಮೃತ ಅನ್ಯ ಜಾತಿಗೆ ಸೇರಿದವಳು ಎಂಬ ಕಾರಣಕ್ಕೆ ದರ್ಶನ್ ಕುಟುಂಬಸ್ಥರು ಈ ಸಂಬಂಧವನ್ನ ವಿರೋಧಿಸಿದ್ದಾರೆ. ಹೀಗಾಗಿ ನನಗೆ ಗಂಡ ಬೇಕು ಅಂತ ಅಮೃತ ಪತಿಯ ಅಂಗಡಿ ಮುಂದೆ ಧರಣಿ ಕೂತಿದ್ದಾಳೆ. ನನ್ನ ಗಂಡನ ಮನೆ ಸರ್, ನನ್ನ ಗಂಡನ ಮನೆ ಕರ್ಕೊಳ್ಳಿ ಅಂತ ಕೇಸ್ ಹೊರಗೆ ಕುಂತೀನಿ ಸರ್. ಗಂಡ ಈಗ ಎಷ್ಟು ವರ್ಷದಿಂದ ಮದುವೆ ಆಗಿದ್ರು? 5 ವರ್ಷ ಆಯ್ತು ಸರ್ ಮದುವೆ ಆಗಿ. 3 ವರ್ಷ ಜೊತೆಗಿದ್ದ ಸರ್, 2 ಮಕ್ಕಳಾಗ್ಯಾವ. 2 ವರ್ಷ ಆಯ್ತು ಸರ್ ಬಿಟ್ಟು ಬಂದ್ ಕೇಸಿ ಒಟ್ಟ ಬರ್ತಾನೂ ಇಲ್ಲ, ನಮ್ಮ ಮಾತಾಡ್ತಾನಿಲ್ಲ ಸರ್. ಆತ ಬರ್ತೀನಂದ್ರೆ ನನ್ನ ಗಂಡನ ಮನೆ ಬಿಡ್ತಿಲ್ಲ ಸರ್. ಕಲಬುರಗಿಯಲ್ಲಿ ವಿದ್ಯಾರ್ಥಿ ಕೈಲಿ ಬಸ್ ಟಿಕೆಟ್ ವಿತರಿಸಿದ ಆರೋಪದ ಮೇಲೆ ನಿರ್ವಾಹಕನನ್ನ ಅಮಾನತು ಮಾಡಲಾಗಿದೆ. ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ನ ಕಂಡಕ್ಟರ್ ಸಿದ್ದಪ್ಪರನ್ನ ಸಸ್ಪೆಂಡ್ ಮಾಡಲಾಗಿದೆ. ಆಗಸ್ಟ್ 18ರಂದು ಕಲಬುರಗಿ ಕಾಳಗಿ ನಡುವೆ ಸಂಚರಿಸುವ ಬಸ್ನಲ್ಲಿ ಸಿದ್ದಪ್ಪ ವಿದ್ಯಾರ್ಥಿಯೊಬ್ಬನಿಗೆ ಇಟಿಎಂ ಯಂತ್ರ ನೀಡಿ ಪ್ರಯಾಣಿಕರಿಗೆ ಟಿಕೆಟ್ ವಿತರಿಸಿದ್ದ. ಬಸ್ನಲ್ಲಿದ್ದ ಪ್ರಯಾಣಿಕರೊಬ್ಬರು ಮಾಡಿದ್ದ ವಿಡಿಯೋ ವೈರಲ್ ಆಗಿತ್ತು. ಈಗ ಕರ್ತವ್ಯ ಲೋಪದಡಿ ನಿರ್ವಾಹಕ ಸಿದ್ದಪ್ಪನನ್ನ ಅಮಾನತು ಮಾಡಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ರೌಡಿಸಂ ಮಟ್ಟ ಹಾಕಲು ಎಲ್ಲಾ ಠಾಣೆಗಳಲ್ಲೂ ಆಂಟಿ ರೌಡಿ ಸ್ಕ್ವಾಡ್ ರಚನೆ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು, ಡಾನ್ ಎಂದು ಬಿಲ್ಡಪ್ ಕೊಡೋರು, ಕೊಲೆ, ಸುಲಿಗೆ, ಬೆದರಿಕೆ ಹಾಕೋರ ಮೇಲೆ ಖಾಕಿ ಕಣ್ಣಿಟ್ಟಿದೆ. ರೌಡಿ ಶೀಟರ್ಗಳ ಬೆಂಬಲಿಗರು ಹಾಗೂ ಫಾಲೋವರ್ಗಳ ಮೇಲೂ ನಿಗಾ ಇರಿಸಲಾಗಿದೆ. ಈಗಾಗಲೇ ಕೆಲವರ ವಿರುದ್ಧ ಗೂಂಡಾ ಕಾಯ್ದೆ ಬಳಸಿ ಗಡೀಪಾರು ಕ್ರಮ ಕೈಗೊಳ್ಳಲಾಗಿದೆ. ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕಿನಲ್ಲಿ ಚಿರತೆ ಪ್ರತ್ಯಕ್ಷವಾಗಿ ಸಾರ್ವಜನಿಕರಲ್ಲಿ ಆತಂಕವನ್ನುಂಟು ಮಾಡಿದೆ. ಜಿನ್ನೂರು, ಹುಣಸಿಕಟ್ಟೆ ಹಾಗೂ ಶಿವಣ್ಣಪುರ ಗ್ರಾಮಗಳ ಹೊರವಲಯದಲ್ಲಿ ಚಿರತೆ ನಿರ್ಭೀತಿಯಿಂದ ಓಡಾಡುತ್ತಿದೆ. ಇದರಿಂದ ಗ್ರಾಮಸ್ಥರು ಭೀತಿಗೊಂಡಿದ್ದಾರೆ. ಇತ್ತೀಚೆಗಷ್ಟೇ ಬೆಂಡಲಗಟ್ಟಿ ಗ್ರಾಮದಲ್ಲಿ ಕರಡಿ ದಾಳಿಗೆ ವ್ಯಕ್ತಿಯೊಬ್ಬರು ಗಾಯಗೊಂಡಿದ್ರು. ಇದರ ಬೆನ್ನಲ್ಲೇ ಚಿರತೆ ಸಂಚಾರ ಗ್ರಾಮಸ್ಥರಲ್ಲಿ ಭಯ ಸೃಷ್ಟಿಸಿದೆ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಕಿಟ್ಟದಾಳ್ ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಎಗ್ಗಿಲ್ಲದೆ ಸಾಗಿದೆ. ಹೀಗಾಗಿ ಅಕ್ರಮವಾಗಿ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಗ್ರಾಮಸ್ಥರ ದೂರಿನ ಹಿನ್ನೆಲೆಯಲ್ಲಿ ಶ್ರೀರಾಂಪುರ ಪೊಲೀಸರು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದ ಮಹದೇವ ಸ್ವಾಮಿ ಎಂಬಾತನನ್ನ ವಶಕ್ಕೆ ಪಡೆದರು. ಬಸವೇಶ್ವರ ಏತ ನೀರಾವರಿ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಹಣಮಾಪುರ ಗ್ರಾಮದ ಮಕ್ಕಳು ಜೀವ ಕೈಯಲ್ಲಿ ಹಿಡಿದು ಹಳ್ಳ ದಾಟುವ ಪರಿಸ್ಥಿತಿ ಬಂದಿದೆ. ಕೆರೆ ತುಂಬಿ ಅಗ್ರಾಣಿ ಹಳ್ಳಕ್ಕೆ ನೀರು ಹರಿಯುತ್ತಿರುವುದರಿಂದ ನೀರಲ್ಲೇ ಮಕ್ಕಳು ಜನರು ಓಡಾಡುತ್ತಿದ್ದಾರೆ. ಮೊಣಕಾಲುದ್ದ ನೀರಿನಲ್ಲಿ ದಾಟಿ ಮಕ್ಕಳು ಶಾಲೆಗೆ ಹೋಗುತ್ತಿದ್ದರೆ ರೈತರು ತಲೆ ಮೇಲೆ ಮೇವು ಹೊತ್ತು ಸಾಗುತ್ತಿದ್ದಾರೆ. ಗುತ್ತಿಗೆದಾರನ ಎಡವಟ್ಟಿನಿಂದ ರಾಜ್ಯದ ಗಡಿಕಲ್ಲು ಸ್ಥಳಾಂತರವಾಗಿದ್ದು, ಕನ್ನಡ ಪರ ಸಂಘಟನೆಗಳು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಪ್ರತಿಭಟನೆ ನಡೆಸಿದ್ವು. ಮರಸನಪಳ್ಳಿ ಗ್ರಾಮದಲ್ಲಿ ಸ್ಥಳಾಂತರ ಮಾಡಲಾಗಿರುವ ಗಡಿಕಲ್ಲು ಸರಿಪಡಿಸುವಂತೆ ಒತ್ತಾಯಿಸಿವೆ. ಪಿಎಂಜಿಎಸ್ವೈ ರಸ್ತೆ ಕಾಮಗಾರಿಯಲ್ಲಿ ಹಣ ಹೊಡೆಯುವ ದೃಷ್ಟಿಯಿಂದ ಕಿಡಿಗೇಡಿಗಳು ರಾಜ್ಯದ ಗಡಿಯಲ್ಲಿ ಆಂಧ್ರಪ್ರದೇಶದ ಗಡಿಕಲ್ಲು ಸ್ಥಳಾಂತರ ಮಾಡಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಈ ಕಲ್ಲು ಎಲ್ಲಿತ್ತು ಅನ್ನೋದು ನೀವು ಹೇಳ್ತಾ ಇದ್ದೀವಿ, ಅಲ್ಲ ನೀವು ಹೇಳ್ತಾ ಇದ್ದೀರಿ ನಿನ್ನೆ ಸಾಯಂಕಾಲ ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಲಾಗುತ್ತಿದೆ. ತುಮಕೂರಿನ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಹಬ್ಬದ ಪ್ರಯುಕ್ತ ದೇವಾಲಯದಲ್ಲಿ ಬೆಳಗ್ಗಿನಿಂದಲೇ ವಿಶೇಷ ಪೂಜೆ ನೆರವೇರುತ್ತಿದೆ. ವಿವಿಧ ಹೂಗಳಿಂದ ಅಲಂಕೃತವಾಗಿರೋ ತಾಯಿಗೆ ಪಂಚಾಮೃತ ಅಭಿಷೇಕ ಮಾಡಲಾಗಿದೆ. ದೇವಿ ದರ್ಶನ ವೇಳೆ ಯಾವುದೇ ಗೊಂದಲ ಉಂಟಾಗದಂತೆ ದೇವಾಲಯ ಆಡಳಿತ ಮಂಡಳಿ ಅಗತ್ಯ ವ್ಯವಸ್ಥೆ ಮಾಡಿದೆ. ಸರದಿ ಸಾಲಿನಲ್ಲಿ ಆಗಮಿಸುತ್ತಿರುವ ಭಕ್ತರು ದೇವಿ ದರ್ಶನ ಪಡೆಯುತ್ತಿದ್ದಾರೆ.
ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಚಾಮುಂಡೇಶ್ವರಿ ದೇವಾಲಯದ ಗರ್ಭಗುಡಿಯನ್ನು ನೋಟಿನಿಂದ ಅಲಂಕಾರ ಮಾಡಲಾಗಿದೆ. ಸುಮಾರು 3 ಲಕ್ಷ ರೂಪಾಯಿ ಮೌಲ್ಯದ 10, 20, 50, 100, 200, 500 ನೋಟುಗಳನ್ನು ಬಳಸಿ ದೇವಾಲಯ ಅಲಂಕರಿಸಲಾಗಿದೆ. ಕಾಲಕಾಲಕ್ಕೆ ಮಳೆ ಬೆಳೆ ಆಗಲಿ ಎಂದು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬದಿಂದ ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ, ಕಾಲಕಾಲಕ್ಕೆ ಮಳೆಯಾಗಿ ಇಡೀ ದೇಶ ಸಮೃದ್ಧಿಯಾಗಿರಲಿ, ತಾಯಿಯನ್ನು ಪೂಜೆ ಮಾಡುವಂತಹ ಪ್ರತಿಯೊಬ್ಬ ಭಕ್ತಾದಿಗಳು ಭಗವಂತ ಸನ್ಮಾನವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಪ್ರಾರ್ಥನೆ ಮಾಡ್ತಾ ಇದ್ದೇವೆ.